ಏನದನ್ನು ಅಭ್ಯಾಸ ಮಾಡೋ ಸಲುವಾಗಿ ಇದು ಮಾಡ್ತಿರ್ಬೋದು. ಯಾಕಂದರೆ ಬಂದಿದ್ದು ಆಫರ್ ಅವ್ರಿಗೆ ಮಹಾರಾಷ್ಟ್ರದಿಂದ ಹೋಗ್ರಿ ಅಂತೇಳಿ ಹೋಗಿಲ್ಲ, ಮತ್ತು ಹೋಗ್ಬೇಕಾಗಿತ್ತು ಒಂದು ರೀತಿಯಿಂದ. ಆದರೆ ಅದೇನು ರಾಜಕೀಯ ಜಾಣ್ಮೆ ಅವ್ರಿಗೆ ಬಿಟ್ಟಂಥದ್ದು. ಬಟ್ ಸಿಚುವೇಶನ್ ಮಾತ್ರ ಇವತ್ತು ಏನು ಕ್ರಿಯೇಟ್ ಆಗಿದೆ ಅಂದರೆ, ಈಗ ಯಡಿಯೂರಪ್ಪ ವರ್ಸಸ್ ದೇವೇಗೌಡ ಇವರಿಬ್ಬರಲ್ಲೇ ಯಾರನ್ನು ಅಥವಾ ಯಾರಿಗೆ ಆದ್ಯತೆ ಕೊಡ್ತಾರ ಈ ಒಂದು ಬಿ ಜೆ ಪಿ ನಾಯಕರು, ಶಾ ಮತ್ತು ಮೋದಿ ಅನ್ನೋ ಸಹಿತ ಇವು ಚರ್ಚಾ ವಿಷಯ ಅದ. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರಿಗೂ ಒಂದು ರೀತಿಯಿಂದ ಇದು ಏನು ಡೆವಲಪ್ಮೆಂಟ್ ಆಗ್ಯದ, ಇದೊಂದು ರೀತಿ ಕನ್ಕೀಸರ್ ಅಂತೀವಿ ನಾವು. ಕನ್ಕೀಸರ್ ಇದು ಯಾಕಪ್ಪ, ಇದು ನಮ್ಮ ಪಾರ್ಟಿಯಲ್ಲಿ ಬಂದ ಕೇಳುವಂಥದ್ದು. ನಮ್ಮ ಪಾರ್ಟಿಯವ್ರು ನಾವು ಲೀಡರ್ ಆಗಬೇಕಾಗಿತ್ತಲ್ಲ, ನಮ್ಮವ್ರು ಮುಖ್ಯಮಂತ್ರಿ ಆಗಲ್ಲ ಅನ್ನೋಂಥ ಅವರು, ನಮ್ಮವ್ರದ್ದು ನನ್ನ ಮಗನ ಆಗಲಿ ಅನ್ನೋಂಥ ಅವ್ರ ದೃಷ್ಟಿಕೋನ. ಅದೇ ಕಾಲಕ್ಕೆ ದೇವೇಗೌಡರಿಗೂ ಅವ್ರಿಗೂ ಒಂದು ಏನಪ್ಪ ಆಶೆ ಅಂದರೆ ನನ್ನ ಮಗ ಯಾಕೆ ಆಗಬಾರ್ದು, ಇನ್ನು ಈಗ ಆಗಲಿಲ್ಲ ಮುಂದೆ ಆಗೋದು ಭಾಳ ಕಷ್ಟ ಅನ್ನೋಂಥ ಒಂದು ಆತಂಕನೂ ಅವ್ರಿಗಿದೆ. ಹೀಗಾಗಿ ಈ ಒಂದು ಕುಮಾರಸ್ವಾಮಿಗಳು ನಿತಿನ್ ನವೀನ್ ಅವರಿಗೆ ಭೇಟಿಯಾಗಿದ್ದು ಮತ್ತಷ್ಟು ಚರ್ಚೆಗೆ ಕಾರಣ ಆಗುವ ಜೊತೆಗೆ ಬಿ ಜೆ ಪಿ ಮತ್ತು JDS ಮುಂಬರುವ ಚುನಾವಣೆಗಳಲ್ಲೇ ಒಂದಾಗಿ ಹೋರಾಟ ಮಾಡ್ತಾವ ಅನ್ನುವಂಥ ಪ್ರಶ್ನೆ. ಇಲ್ಲ ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯರು ಸಿಗ್ತಪ್ಪ ಅಂತಂದ್ರೆ ಒಂದು ನಂಬಿಕೆ ಬರ್ತದೆ ನಮ್ಮ JDSದವ್ರಿಗೆ. ಯಾಕೆಂದರೆ ಈ ಮುಂಬರುವ ಚುನಾವಣೆಯಲ್ಲಿ ನಮ್ಮನ್ನೇನಾದ್ರು 40-50 ಸೀಟ್ಗಳು ಆಯ್ಕೆ ಮಾಡ್ಕೊಂಬಂದ್ರೆ ಅಥವಾ 30-40 ಆಯ್ಕೆ ಮಾಡ್ಕೊಂಬಂದ್ರೆ ನಾವು ಮತ್ತೊಮ್ಮೆ ನನ್ನ ಮಗ ಸೇಮ್ ಆಗ್ಬೋದು ಅನ್ನೋ ದೇವೇಗೌಡರ ಒಂದು ಏನಪ್ಪ ಅಂದ್ರೆ ನಂಬಿಕೆ ಅಥವಾ ಒಂದು ವಿಶ್ವಾಸ. ಆ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಿದ್ರೆ ನಮಗೆ ಅನುಕೂಲ ಆಗ್ತದೆ, ಮೇಲಿನ ಭೇಟಿ ಆಗೋದು ಮತ್ತು ಕರ್ನಾಟಕದಲ್ಲಿ ಹಿಡಿದು ತುಳಿತದೆ ಅನ್ನೋದು ರಾಜ್ಯಸಭಾ ಸದಸ್ಯತ್ವ ಆಗುವಲ್ಲಿ ಒಂದು ಹಿಂದಿರುವಂಥ ಒಂದು ಮೋಟಿವ್. ಹೀಗಾಗಿ ಕರ್ನಾಟಕದ ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಕರ್ನಾಟಕದ ಹಿಡಿದು ಸಿಗ್ತದೆ. ಮತ್ತು ಬಿ ಜೆ ಪಿಯಲ್ಲೂ ಅನೇಕರು JDS ಜೊತೆ ಸಂಪರ್ಕದಲ್ಲಿದ್ದಾರೆ. ಇವೆಲ್ಲ ಲೆಕ್ಕ ಹಾಕೊಂಡು ಮಾಡ್ತಾಯಿದ್ದಾರೆ. ಇನ್ನು ಮೋದಿಯವರು, ಶಾ ಅವರು ಏನು ಡಿಸಿಷನ್ ತೊಗೊಳ್ತಾರೆ ಅದು. ಯಾಕಂದ್ರೆ ನಿತಿನ್ ನವೀನ್ ಅಂತೆ ಪಾಪ ಅವರೇನು ಮೋದಿ ಅವ್ರ ವಿರುದ್ಧಂತೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಶಾ ಅವ್ರ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೆಂಗೆ ಹೇಳ್ತಾರೆ ಹಂಗಪ್ಪ ಅನ್ನೋ ಹಂಗೆ. ಹೀಗಾಗಿ ಈ ಒಂದು ಕುಮಾರಸ್ವಾಮಿಗಳ ಭೇಟಿ ಏನದಪ್ಪ ಅಂದ್ರೆ ಇವತ್ತು ಭಾಳ ಚರ್ಚಾ ವಿಷಯ. ಜೊತೆಗೆ ಯಡಿಯೂರಪ್ಪನ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಇದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದನ್ನು ಸಹಿತ ಗಮನಿಸಬೇಕಾಗಿದೆ. ಯಾಕಂದರೆ ಯಾವ ರೀತಿ ನಮ್ಮ ವಿಮಾನೋತ್ಸವ ಮಾಡ್ಕೊಂಡಿದ್ದಾರೆ, ಮತ್ತೇನೋ ಮಾಡ್ತಾಯಿದ್ದಾರೆ, ಎದ್ದಿರುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ, ತನ್ನ ಮಗಳು ಏನಾದರೂ ಮಾಡಿ ತರಬೇಕು ಅನ್ನುವಂಥ ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಇವೆಲ್ಲ ಯಶಸ್ವಿ ಆಗ್ಬೋದಾ ಅನ್ನುವಂಥ ಪ್ರಶ್ನೆ ಇವತ್ತು ಹುಟ್ಕೊಂಡದ. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರಿಗೂ ಆದ ಪ್ರಶ್ನೆ, ನಮ್ಮ ದೇವೇಗೌಡರಿಗೂ ಆದ ಪ್ರಶ್ನೆ. ಹೀಗಾಗಿ ಇವೆರಡೂ ಹೊಂದಾಣಿಕೆ, ಎರಡೂ ಪಕ್ಷಗಳ ಹೊಂದಾಣಿಕೆ ಮೋಸ್ಟ್ಲಿ ಮುಂಬರುವ 2022 ಮೊದಲು ಆಗ್ಬೋದಾ, ಚುನಾವಣೆಗಿಂತ ಮೊದಲು ಇಲ್ಲ ಚುನಾವಣೋತ್ತರವಾಗಿ ಆಗ್ಬೋದಾ ಅನ್ನೋ ಸಹಿತ ಅಷ್ಟೇ.